ಉತ್ತರಾಖಂಡ ಹಲ್ವಾನಿಯ ರಾಮಲೀಲಾ ಮೈದಾನದಲ್ಲಿ ನಡೆದ ಸಭೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಭಾಗವಹಿಸಿ ನಿಂತಿದ್ದ ಸ್ಥಳವನ್ನು ಶುಚಿತ್ವಗೊಳಿಸಿದ್ದರ ವಿರುದ್ಧ ವಿವಿಧ ಸಂಘಟನೆಗಳ ಮುಖಂಡರು ಖಂಡಿಸಿದರು. ಈ ವೇಳೆ ದಲಿತ ಮುಖಂಡರಾದ ಬಿ. ಗೋಪಾಲ್, ಎಚ್. ಸಿ. ಸಿದ್ದಲಿಂಗಯ್ಯ, ಎಚ್. ಮಾರಪ್ಪ, ಹೆಣ್ಣೂರು ಶ್ರೀನಿವಾಸ್, ರಾಜಗೋಪಾಲ್, ಕನ್ನಳ್ಳಿ ಕೃಷ್ಣಪ್ಪ, ಕಾಡುಗೋಡಿ ಸೊಣ್ಣಪ್ಪ, ಕಮಲಮ್ಮ, ಮುನಿಮಾರಪ್ಪ ಪಾಲ್ಗೊಂಡಿದ್ದರು. ಖರ್ಗೆ ಅಂತ ಮಹಾನ್ ದೊಡ್ಡ ಕಾಂಗ್ರೆಸ್ಸು 140 ವರ್ಷಗಳ ಒಂದು ರಾಷ್ಟ್ರೀಯ ಪಕ್ಷದ ನಾಯಕರಿಗೆ ಈ ರೀತಿ ಅವಮಾನ ಆಗೋದಾದರೆ ಇನ್ನು ನಮ್ಮಂಥವ್ರ ಕಥೆ ಏನು, ಹಳ್ಳಿಗಳಲ್ಲಿರ್ತಕ್ಕಂಥ ಜನರ ಕಥೆ ಏನು? ಅದರಿಂದ ನಾವು ಹಳ್ಳಿಗಳಲ್ಲಿ ಪ್ರವಾಸ ಮಾಡಿ ಅದಕ್ಕೆ ಎಲ್ಲ ಒಂದು ಒಕ್ಕೂಟ ಮಾಡಿಕೊಂಡು ಬೌದ್ಧ ಧರ್ಮದ ಕಡೆನೇ ಆಲ್ಟರ್ನೇಟಿವ್ ಕೊಡಬೇಕಲ್ಲ ನಾವು. ಈಗ ಅವರು RSS ಕಟ್ಕೊಂಡಿದ್ದಾರೆ, ನಮ್ಮದೇನಿಲ್ಲ, ನಾವು DSS ಆ ಸಂಘ ಈ ಸಂಘ ಅಂತ ಕಟ್ಕೊಂಡಿದ್ದೀವಿ. ನಾವೆಲ್ಲ ಒಂದಾಗಿ ಒಂದೇ ವೇದಿಕೆಯಲ್ಲಿ ಕೆಲಸ ಮಾಡ್ತಾ ಇನ್ನು ಮುಂದೆ ಎಲ್ಲ ಯಾರ್ಯಾರು ನಮ್ಮ ಜನ ಅವಿದ್ಯಾವಂತರು ಜಾಸ್ತಿ, ಅದರಲ್ಲೂ ಈ ಧರ್ಮದ ಮೂಢನಂಬಿಕೆಗೆ ಬಲಿಯಾಗಿರೋರೇ ಜಾಸ್ತಿ ಆಗಿದ್ದಾರೆ. ಅದರಿಂದ ನಾವು ಈ ಮೂಢನಂಬಿಕೆಯಿಂದ ಈಚೆ ತರಬೇಕು, ಅದಕ್ಕೆ ಒಂದು ಆಂದೋಲನವನ್ನೇ ಇನ್ಮೇಲೆ ಮಾಡಬೇಕಂತಿದ್ದೀವಿ. ಇನ್ಮೇಲೆ ನಾವು ಯಾವುದು ಡಿಮ್ಯಾಂಡ್ಗಳನ್ನು ಕೇಳೋಕೆ ಹೋಗಲ್ಲ. ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರದಲ್ಲಿ ನಮಗೆ ಜಮೀನು ಕೊಡಿ, ನಮಗೆ ಕೆಲಸ ಕೊಡಿ, ನಮಗೆ ಗೌರವ ಕೊಡಿ, ನಮಗೆ ಅನ್ನ ಕೊಡಿ, ಬಟ್ಟೆ ಕೊಡಿ ಅನ್ನೋ ಬೆಗ್ಗಿಂಗ್ ಕೆಲಸವನ್ನು ಬಿಟ್ಟು ಇನ್ಮೇಲೆ ನಮಗೇನು ಬೇಡ, ನಮಗೆ ಘನತೆ ಗೌರವ ಬೇಕು. ಘನತೆ ಗೌರವ ಬೇಕಂದರೆ ನಾವು ಬೌದ್ಧ ಧರ್ಮದಲ್ಲಿ ಜಾತಿಗಳನ್ನು ಬಿಟ್ಟು ಬೌದ್ಧರಾದರೆ ನಮ್ಮ ಕಡೆ ಯಾವನು ಬೆರಳು ತೋರ್ಸೋಕ್ಕೆ ಸಾಧ್ಯನೇ ಇಲ್ಲ. ಅದರಿಂದ ಈ ಘಟನೆ ಆದಮೇಲೆ ನಾವು ನಿನ್ನೆ ಎಲ್ಲ ಒಂದು ಎಲ್ಲರೂ ಸೇರಿಕೊಂಡು ಸುಮಾರು 100-150 ಪ್ರಮುಖ ಮುಖಂಡರು ಚರ್ಚೆ ಮಾಡಿದ್ವಿ. ಒಂದು ತೀರ್ಮಾನ ತಗೊಂಡು ಇಂಥ ಮನುವಾದಿಗಳಿಗೆ ಯಾರು ಇವಾಗ ಶುದ್ಧೀಕರಣ ಮಾಡ್ಬೇಕಂತಿದ್ದಾರಲ್ಲ, ಹಂಗಾದರೆ ಇವರು ಎಲ್ಲ ನೆಲವನ್ನು ಶುದ್ಧೀಕರಣ ಮಾಡಲಿ. ನಾವು ನಿದ್ದೆ ಮಾಡ್ತಾ ಇದ್ವಿ. ಆ್ಯಕ್ಚುಲಿ ಈ ರಾಜ್ಯದ ಎಲ್ಲ ನೆಲನೂ ಶುದ್ಧೀಕರಣ ಮಾಡಬಾರ್ದಂತ ಮನುವಾದಿಗಳು ನಿಂತಿರೋ ಜಾಗನ ಶುದ್ಧೀಕರಣ ಮಾಡೋದಾದರೆ ನಾವು ನಿಂತಿರೋ ಜಾಗನ ಶುದ್ಧೀಕರಣ ಮಾಡಬೇಕಲ್ಲ. ನಮ್ಮ ರಾಷ್ಟ್ರಪತಿ ಮುರ್ಮಾ ಏನು ಪುರಿ ಜಗನ್ನಾಥ್ ಹೋಗ್ಬೇಕಂತ ಹೇಳಿದಾಗ ಆ ಪುರಿ ಜಗನ್ನಾಥನ ನೋಡ್ಲಿಕ್ಕೆ ಒಂದು ದೊಡ್ಡ ಒಂದು ಕಟ್ಟಿಗೆಯನ್ನು ಇಕ್ಕಿ ದರ್ಶನ ಮಾಡಿಸ್ತಾರೆ. ಅದೇ ಅಮಿತ್ ಶಾ ಪುರಿ ಜಗನ್ನಾಥ ದೇವಸ್ಥಾನದ ಒಳಗಡೆ ಗರ್ಭಗುಡಿ ಒಳಗಡೆ ಹೋಗಿ ಪೂಜೆ ಮಾಡತಕ್ಕಂಥದ್ದನ್ನು ನೋಡಿದಾಗ ಇವತ್ತು ಕೂಡ ಈ ವರ್ಣ ವ್ಯವಸ್ಥೆ ಮತ್ತು ಈ ಜಾತಿ ವ್ಯವಸ್ಥೆ ಮತ್ತಷ್ಟು ಗಟ್ಟಿಗೊಳಿಸ್ಲಿಕ್ಕೆ ಇಡೀ ಕೇಂದ್ರ ಸರ್ಕಾರ ಮತ್ತು ಸಂಘ ಪರಿವಾರದ RSS ಮತ್ತು ಅದರ ಎಲ್ಲ ಅಂಗಸಂಸ್ಥೆಗಳು ಮಾಡ್ತಾ ಇದ್ದೇವೆ. ಇದರ ಬಗ್ಗೆ ಈ ದೇಶದಲ್ಲಿರ್ತಕ್ಕಂಥ ಈ ರಾಜ್ಯದಲ್ಲಿರ್ತಕ್ಕಂಥ ದಲಿತರು, ಹಿಂದುಳಿದವರು ಮತ್ತೆ ಪ್ರಗತಿಪರರು ಚಿಂತನೆ ಮಾಡಿದ್ದಲ್ಲ, ಇಡೀ ಭಾರತ ದೇಶದ ಅಸ್ಪೃಶ್ಯ ಸಮುದಾಯಕ್ಕೆ ಮಾಡಿದ ಅಪಮಾನ ಅಂತ ಹೇಳಿ ನಾವು ಖಂಡನೆ ಮಾಡ್ತಾ ಇದ್ದೀವಿ. ಇವತ್ತು ಇದಕ್ಕೆ ಮಾನ್ಯ ಗೃಹ ಸಚಿವರು, ಕೇಂದ್ರದ ಗೃಹ ಸಚಿವರು ಮಾತಾಡಬೇಕಾಗಿತ್ತು. ಅವ್ರು ಏನೂ ಮಾತಾಡಿಲ್ಲ. ಅಂದರೆ ಇವರ ಉದ್ದೇಶ ಏನು ಅಂದರೆ ನಾವು RSSನಿಂದ ಬಂದವರು, 11 ವರ್ಷ ಕೇಂದ್ರ ಸರ್ಕಾರದವನ್ನ ಹಿಡ್ಕೊಂಡಿದ್ದೀವಿ, ಅಸ್ಪೃಶ್ಯರು, ಈ ದೇಶದ ಅಸ್ಪೃಶ್ಯರು ನಮ್ಮಲ್ಲಿ ಏನು ಮಾಡಬಲ್ಲರು ಅನ್ನೋ ಒಂದು ತಲೆ ಒಳಗಡೆ ಅವರಲ್ಲಿ ತುಂಬಿಟ್ಟಿದೆ. ಇದೇ ಕರ್ನಾಟಕದಲ್ಲೂ ಕೂಡ ಅದೇ ಚಾಳಿ ನಡೀತಾ ಇದೆ. ಕಳೆದ 2-3 ತಿಂಗಳಿಂದ ತುಮಕೂರಿನಲ್ಲಿ ಒಂದು ದೇವಸ್ಥಾನಕ್ಕೆ ದಲಿತ ಹುಡುಗ ಪ್ರವೇಶ ಮಾಡ್ದ ಅಂತ ಹೇಳಿ ಪೂಜಾರಿ ಆಚರಣೆಗಳನ್ನ ನಿಲ್ಲಿಸಿ ಹೋಮ ಆಚರಣೆಗಳು ಮಾಡಿದ್ರು. ಅವ್ರಿಗಾಗಿದ್ದೇನು? ತಕ್ಷಣ ಅವರಿಗೆ ಅಟ್ರಾಸಿಟಿ ಕೇಸ್ ಹಾಕಿದಾಯಿತು. ಹಾಗೆ ಉಡುಪಿ ದೇವಸ್ಥಾನದಲ್ಲೂ ಕೂಡ ಇದು ನಡೀತು. ಕಳೆದ 10 ವರ್ಷದಿಂದ ಈಚೆಗೆ
RSS ಬಜರಂಗ ದಳ BJPಯವರನ್ನ ವಶಪಡಿಸ್ಕೊಂಡು, ಆಮೇಲೆ BJPಯ ನಮ್ಮ ವಿರೋಧ ಪಕ್ಷದ ನಾಯಕರಾಗಿರ್ಬೋದು ಮತ್ತು ಇನ್ಯಾರೇ ಆಗಿರ್ಬೋದು, ವಿಧಾನಸೌಧದಲ್ಲೂ ಕೂಡ ನಾವು RSS ಇಂದ ಬಂದವರೇ ಅಂತ ಹೇಳಿ